ಪರಮಾತ್ಮ ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ 23ನೇ ಶ್ಲೋಕವನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಬಂದ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ ಆಸಕ್ತಿ ಇಲ್ಲದವನು, ಮುಕ್ತಸ್ಯ ಮುಕ್ತನಾದವನು, ಜ್ಞಾನಾವಸ್ಥಿತ ಚೇತಸಃ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರ ಮನಸ್ಸುಳ್ಳವನು, ಯಜ್ಞಗೋಸ್ಕರ ಮಾತ್ರ ಆಚರತಃ ಕರ್ಮಗಳನ್ನು ಅಂಥವನಿಗೆ ಕರ್ಮವು ಸಮಗ್ರಂ ಪ್ರವಿಲೀಯತೆ ಸಮಗ್ರವಾಗಿ ನಾಶವಾಗಿ ಹೋಗಿದೆ. ಆಸಕ್ತಿರಹಿತನಾದವನು ಧರ್ಮ ಅಧರ್ಮಗಳೇ ಮುಂತಾದ ಬಂಧನಗಳಿಲ್ಲದಿರುವ ಮುಕ್ತನು. ಯಾರು ಗತಸಂಗನಾಗ್ಯಾನಲ್ಲ, ಏನ ಕರ್ಮವನ್ನು ಮಾಡಿದರೂ ಕೂಡ ಅವರ ಕರ್ಮಗಳ ಬಾಧೆ ಅವನಿಗೆ ಇಲ್ಲ. ಹೆಂಗದು? ಆಸಕ್ತಿರಹಿತನಾದವನಿಗೆ ಧರ್ಮಾಧರ್ಮಗಳೇ ಮುಂತಾದ ಆ ಬಂಧನಗಳು ಇರುವುದಿಲ್ಲ. ಯಾರಿಗೆ? ಆ ಮುಕ್ತನಿಗೆ. ಯಾಕೆ ಅವನಿಗಿಲ್ಲ? ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರವುಳ್ಳವನಾಗ್ಯಾನ. ಆ ಪರಮಾತ್ಮನ ಚಿಂತನೆಯಲ್ಲಿ ಸದಾ ಮನಸ್ಸುಳ್ಳವನಾಗ್ಯಾನ. ಮತ್ತು ಯಜ್ಞಗೋಸ್ಕರ ಮಾತ್ರವೇ ಕರ್ಮಗಳನ್ನು ಮಾಡುತ್ತಿರುವವನಿಗೆ ಕರ್ಮ ಏನಾಗ್ಯಾವು? ಸಮಗ್ರವಾಗಿ ನಾಶವಾಗ್ಯಾವ. ತನಗಾಗಿ, ತನ್ನ ಹಿತಕ್ಕಾಗಿ, ತನ್ನ ಹೆಂಡರಿಗಾಗಿ, ತನ್ನ ಮಕ್ಕಳಿಗಾಗಿ, ಬಂಧು ಬಾಂಧವರಿಗಾಗಿ ಮಾಡಿಲ್ಲ. ಯಾರಿಗಾಗಿ ಮಾಡ್ಯಾನವ? ಪರಮಾತ್ಮನ ಸಲುವಾಗಿ, ಯಜ್ಞಗೋಸ್ಕರ ಸ್ಥಳವಾಗಿ ಆ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರ ಮನಸ್ಸುಳ್ಳವನಾಗಿ ಯಜ್ಞಗೋಸ್ಕರ ಮಾತ್ರ ಆ ಕರ್ಮಗಳನ್ನು ಮಾಡುತ್ತಿರುವವನಿಗೆ ಕರ್ಮಗಳು ಸಮಗ್ರವಾಗಿ ನಾಶ ಆಗ್ತವ. ಶಿಶುಗಳವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂ ದಶದು ನೋಳ್ಪುನು ಜಾನ ಮಂಕುತಿಮ್ಮ. ಮಕ್ಕಳು ಮನೆಯಲ್ಲಿ ಅವಲಕ್ಕಿ ಮತ್ತು ಬೆಲ್ಲವನ್ನು ಸಡಗರದಿಂದ ತಿನ್ನುವಾಗ ಅಲ್ಲಿಯೇ ಕುಳಿತಿರುವ ಅವರ ಹಿರಿಯರು ನನಗೂ ಹಸಿವು ಕೊಡು ಎಂದು ಕೇಳುವರೇನು? ಆ ಸಣ್ಣ ಮಕ್ಕಳು ಮನೆಯಲ್ಲಿ ಅವಲಕ್ಕಿ ಬೆಲ್ಲ ತಿನ್ನುವಾಗ ದೊಡ್ಡವರು ಸಡಗರದಿಂದ ನನಗೂ ಕೂಡ ಕೊಡ್ರಂತೇಳಿ ಏನಾರ ಕೇಳ್ತಾರೇನು? ಇಲ್ಲ. ಅವರ ಮಕ್ಕಳು ಸಡಗರವನ್ನು ಕಂಡು ತಾವು ಕೂಡ ಆನಂದಿಸುವಂತೆ ಮಕ್ಕಳು ತಿಂದು ಸಂತೋಷದಿಂದ ಉಲ್ಲಾಸದಿಂದ ಅದಾರಂದಾಗ ಅರೇನಂತಾರವರು? ಆ ಸಡಗರವನ್ನು ಕಂಡು ಆನಂದದಿಂದ ಇರ್ತಾರಂತೆ. ಹಾಗೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಭೋಗಾಭಿಲಾಷೆಗಳಲ್ಲಿ ಸಂಪೂರ್ಣವಾಗಿ ಅಂಟಿದ ಸಂಸಕ್ತ ಜಗತ್ತನ್ನು ಜಾನನಾದವ ಏನು ಮಾಡ್ತಾನ? ಅನಾಸಕ್ತಿಯಿಂದ ನೋಡಿ ಸಂತೋಷವನ್ನು ಪಡಿತಾನ. ಅವನಿಗೆ ಈ ಪ್ರಪಂಚದ ವಸ್ತು ಮತ್ತು ಅವುಗಳ ವಿಷಯದಲ್ಲಿ ಯಾವುದೇ ವಿಧವಾದ ಆಸಕ್ತಿ ಇಲ್ಲ. ಯಾರು ಪರಮಾತ್ಮನ ಚಿಂತನೆಯಲ್ಲಿ ಪರಮಾತ್ಮನಿಗೋಸ್ಕರವಾಗಿ ತಾನು ಮಾಡುವ ಕರ್ಮಗಳು ಯಜ್ಞಗೋಸ್ಕರವಾಗಿ ಅವನ ಸಲುವಾಗಿ ಮಾಡ್ತಾನಲ್ಲ, ಅವನಿಗೇನಿಲ್ಲ? ಅನಾಸಕ್ತಿಯಿಂದ ನೋಡಿ ಸಂತೋಷ ಪಡ್ತಾನಂತ. ನಾ ಮಾಡುವುದು ಎಲ್ಲ ಕೂಡ ಆ ಭಗವಂತನಿಗೆ ಅಂತೇಳಿ ಅವನಿಗೆ ಈ ಪ್ರಪಂಚದ ವಸ್ತು ಮತ್ತು ಅವುಗಳ ವಿಷಯದಲ್ಲಿ ಯಾವುದೇ ವಿಧವಾದ ಆಸಕ್ತಿ
ಇರುವುದಿಲ್ಲ. ಯಾರಿಗೆ? ಆ ಪರಮಾತ್ಮನ ಚಿಂತನೆಯಲ್ಲಿ ಸದಾ ಇರುವವನಿಗೆ. ಸಂಗ್ ಅಂದ್ರೆ ಆಸಕ್ತಿಯ ಹಸಿ. ನನಗದು ಬೇಕು ಇದು ಬೇಕಂತ ಆಸಕ್ತಿ ಹಸಿ ಏನಿದೆಯಲ್ಲ, ಇದಕ್ಕೇನಂತಾರ? ಸಂಗ್ ಅಂತ ಕರೀತಾರೆ. ಅದು ಅವನಲ್ಲಿ ಒಣಗಿ ಹೋಗಿದೆ. ಯಾರಲ್ಲಿ? ಆ ಪರಮಾತ್ಮನಲ್ಲಿ ಸದಾ ಚಿಂತನೆ ಮಾಡ್ತಾ ತಾನು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ತಾನೇನಾಗೈತಿ? ಆ ಹಸಿ ಅವನಲ್ಲಿ ಒಣಗಿ ಹೋಗಿದೆ. ಅದು ಪುನಃ ಚಿಗುರುವುದಿಲ್ಲ. ಬೇಕೆಂಬ ಹಸಿವು ಒಣಗಿ ಹೋದಾಗ ಅದೇನಾಗುವುದಿಲ್ಲ? ಮರಳಿ ಸಿಗುವುದಿಲ್ಲ. ಎಂತೆಂಥ ಜ್ಞಾನಿಗಳು ಕೂಡ ಈ ಆಸಕ್ತಿಯನ್ನು ದಾಟುವುದು ಬಹಳ ಕಷ್ಟ ಅಂತ. ಬಲ್ಲವನಿಗೂ ಕೂಡ ಇದು ದಾಟುವುದು ಬಹಳ ಕಷ್ಟ ಐತಂತ. ವಿಷಯಾಸಕ್ತಿಯಿಂದ ಭೋಗ ಭಾಗ್ಯಗಳಿಂದ ದಾಟುವುದು ಜ್ಞಾನಿಗಳಿಗೂ ಕೂಡ ಬಹಳ ಕಷ್ಟಕರ ಅಂತ. ಮಮತೆ ಎಂಬ ಬಂಧನವನ್ನು ಕಳಚಿ ಹಾಕಬೇಕು. ಮಮತ್ವ ಬುದ್ಧಿ ಮಮಕಾರ. ಅದು ಮಮತೆ, ನಾನು ನನ್ನದು ಅನ್ನುವುದನ್ನು ಕೂಡ ನಾವೇನು ಮಾಡಬೇಕು? ಕಳಚಿ ಹಾಕಬೇಕು. ಅವನೇ ಮುಕ್ತ ಜೀವಿ. ಎಂಥ ಪ್ರಪಂಚದಲ್ಲಿ ಇರಲಿ, ಪಾರಮಾರ್ಥದಾಗರೇ ಇರಲಿ, ಸನ್ಯಾಸಿಯಾಗಿರೇ ಇರಲಿ, ಗೃಹಸ್ಥಾಶ್ರಮನಾಗಿರಲಿ, ವಾನಪ್ರಸ್ಥರ ಆಶ್ರಮದಲ್ಲರ ಇರಲಿ, ಏನಾಗಬೇಕವ? ಎಲ್ಲ ಮಮತೆ ಎಲ್ಲದರಲ್ಲಿ ಕಳಚಿ ಹೋಗಿರಬೇಕಂತವನು. ಅಂದಾಗ ಮಾತ್ರ ಅವ ಮುಕ್ತ ಜೀವಿ. ಅವನ ವಿಷಯ ಲೋಲುಪಗಳಿಂದ ಕೂಡಿದ ಪ್ರಪಂಚವನ್ನು ಅನಾಸಕ್ತಿಯಿಂದ ನೋಡ್ತಾನೆ. ಪ್ರಪಂಚವನ್ನು ನೋಡ್ತಾನೆ, ಪ್ರಪಂಚವನ್ನು ಮಾಡ್ತಾನೆ. ಕರೆ ಅದರಲ್ಲೇನಿಲ್ಲ? ಆಸಕ್ತಿ ಇಲ್ಲ. ಯಾರಿಗೆ? ಆ ಮುಕ್ತನಾದ ಜೀವಿಗೆ. ಒಂದು ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ತಾನು ಯಾವುದೇ ಒಂದು ಊರಿಗೆ ಹೊಂಟಾನ, ಬೆಂಗಳೂರಿಗೆ ಆಗಲಿ, ಬಾಂಬೆಗಾಗಲಿ, ಮೈಸೂರಿಗೆ ಆಗಲಿ, ದಿಲ್ಲಿಗೆ ಆಗಲಿ, ಎಲ್ಲಿಗೆ ಹೊಂಟಾನಲ್ಲ ರೈಲಿನಾಗ, ತನ್ನ ನಿಗಮ ಸ್ಥಾನ ಸೇರುವವರೆಗೆ ದಾರಿಯಲ್ಲಿ ಸಿಗತಕ್ಕಂಥ ನಿಲ್ದಾಣಗಳನ್ನು ತನ್ನ ಸ್ಥಾನದಲ್ಲಿ ಕುಳಿತು ಕೇವಲ ಸಾಕ್ಷಿಯಂತೆ ನೋಡುವ ಪ್ರಯಾಣಿಕನಂತೆ. ಈಗ ತಾನು ಊರಿಗೆ ಹೊಂಟಾನಲ್ಲ, ಅವಾಗ ರಗಡ ಟೇಷನ್ಗಳು ಬರ್ತಾವ. ಆ ಯಾವ ಟೇಷನ್ ಬರ್ತೈತಲ್ಲ ಆ ಟೇಷನ್ಗೆ ಇಳಿತಾನೆ. ಟಿಕೆಟ್ ತೆಗೆದು ಒಂದು ಕಡೆ ತೆಗೆದಾನೆ. ಎಲ್ಲಿವರೆಗೆ ತಾನು ಹೋಗಬೇಕು ಅಲ್ಲಿವರೆಗೆ ಟಿಕೆಟ್ ತೆಗ್ಸ್ಯಾನಲ್ಲ, ತನ್ನ ಟೇಷನ್ ಬಂದಾಗ ಇಳಿತಾನಲ್ಲದೆ ಎಲ್ಲ ಟೇಷನ್ಗೆ ಇಳಿತಾನೇನು ಇಲ್ಲ. ಹೇಗೆ ಕುಳಿತುಕೊಂಡು ಕೇವಲ ಸಾಕ್ಷಿಯಂತೆ ನೋಡುವ ಪ್ರಯಾಣಿಕನಂತೆ ಅವನು ಈ ಜೀವನವೆಂಬ ಪ್ರಯಾಣವನ್ನು ಸಾಕ್ಷಿ ಮಾತ್ರನಂತೆ ನಿಂತು ನೋಡ್ತಾನೆ. ಇದು ಒಂದು ಪ್ರಯಾಣ. ಈ ದೇಹವೆಂಬ ರೈಲ್ವೆ ಒಳಗೆ ಕುಳಿತುಕೊಂಡು ವ್ಯವಹಾರ ಮಾಡ್ತೇವಲ್ಲ, ಸಾಕ್ಷಿ ಮಾತ್ರನಂತೆ ನಿಂತು ನೋಡಬೇಕಂತ ನಾವು. ಇದು ಅವನಲ್ಲಿರುವ ಜಾಣತನ. ಯಾವ ಪ್ರಪಂಚದಲ್ಲಾರ ಇರಲಿ, ಪಾರಮಾರ್ಥದಲ್ಲಾರ ಇರಲಿ, ಸನ್ಯಾಸಿಯರಾಗಿರಲಿ, ಗೃಹಸ್ಥಾಶ್ರಮರಾಗಿರಲಿ, ವಾನಪ್ರಸ್ಥರ ಆಗಿರಲಿ, ಎಲ್ಲೇ ಯಾವ ಆಶ್ರಮದಲ್ಲಿದ್ದರೂ ಕೂಡ ಇವ ಏನು ಮಾಡ್ತಿರ್ಬೇಕು? ಸಾಕ್ಷಿ ಮಾತ್ರನಂತೆ ನೋಡ್ತಾ ಇದ್ದಂದ್ರೆ ಇವನಂಥ ಜಾಣ ಮತ್ತಾರು ಇಲ್ಲ. ಮುಕ್ತ ಎಂದರೆ ಒಂದು ತುಂಬಿದ ಕೊಡದಂತೆ. ಅರಗೊಡ ಏನು ಮಾಡ್ತೈತದು? ಹೊತ್ತವನನ್ನು ಅಳಿಗಾಡಿಸ್ತತಿ, ತನ್ನನ್ನು ತಾನು ಕೂಡ ಅಳಿಗಾಡ್ತದಂತ. ತುಂಬಿದ ಕೊಡ ಅಳಗಾಡುವುದಿಲ್ಲ, ಹೊತ್ತವನು ಕೂಡ ಅಳಗಾಡುವುದಿಲ್ಲ. ಅದರಂತೆ ಮುಕ್ತ ಹೆಂಗದನ? ತುಂಬಿದ ಕೊಡದಂತೆ. ಅವನ ಜ್ಞಾನದ ಕೊಡ ತುಂಬಿ ಹೋಗಿದೆ. ಅಜ್ಞಾನವೆಂಬ ಕತ್ತಲೆ ಕಳೆದು ಜ್ಞಾನವೆಂಬ ಆ ಕೊಡದಲ್ಲಿ ಜ್ಞಾನ ತುಂಬಿದೆ ಅಂತ. ಯಾರು? ಮುಕ್ತಾಗೇನಲ್ಲ, ಆ ಮುಕ್ತ ಹೆಂಗದನ? ತುಂಬಿದ ಜ್ಞಾನ ತುಂಬಿದ ಕೊಡದಂತೆ ಜ್ಞಾನ ತುಂಬಿ ಹೋಗಿದೆ. ಆಸೆ ಬತ್ತಿ ಹೋಗಿದೆ. ಆಸೆ ಬತ್ತೈತಂತ. ಹೇಗೆ ಬೇಸಿಗೆ ಬಿಸಿಲಿನಲ್ಲಿ ನದಿಗಳು ಬತ್ತವ, ಕೆರೆಗಳು ಬತ್ತವ, ಹೊಳೆ ಹಳ್ಳಗಳು ಬತ್ತವಲ್ಲ, ಬತ್ತಿ
ಆ ಭೂಮಿ ಹೆಂಗೆ ಬಿರುಕು ಬಿಡುತ್ತೇವಲ್ಲ, ಕೆರೆಗಳು ಬಿರುಕು ಬಿಡುತ್ತಾವ, ನದಿಗಳು ಬಿರುಕು ಬಿಡುತ್ತಾವ ರಾಡಿತ್ತಂದ್ರೆ. ಯಾಕ? ಎಲ್ಲವೂ ಕೂಡ ಬತ್ತಿ ಹೋಗ್ಯಾವಲ್ಲ, ಆಸೆ ಬತ್ತಿ ಹೋಗಿದೆ. ಅವನು ಮಾಡುವ ಕರ್ಮಗಳು ಹುರಿದ ಬೀಜದಂತೆ ಮರುಬೆಳೆಗೆ ಬಿತ್ತನೆಯ ಬೀಜವಾಗಿ ಬಳಸಲು ಸಾಧ್ಯ. ಯಾವ? ಆ ಮುಕ್ತ ಪುರುಷ, ಪರಮಾತ್ಮನಲ್ಲಿ ಸದಾ ರಮಣನಾಗಿರತಕ್ಕಂಥ ಪುರುಷ. ಅವನ ಬಂಧನಗಳೆಲ್ಲವೂ ಕಳಚಿಕೊಂಡು ಹೋಗ್ಯಾವ. ಅವನನ್ನು ಇನ್ನಾವುದು ಈ ಪ್ರಪಂಚಕ್ಕೆ ಬಂಧಿಸಲಾರವು. ತನ್ನ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡು ಆ ಭಗವಂತನ ಆತ್ಮ ಸ್ವರೂಪದಲ್ಲಿ ಏನದನವ? ತಲ್ಲೀನಾಗ್ಯಾನ, ಮುಕ್ತನಾಗ್ಯಾನ. ಅಂಥವನಿಗೆ ಏನಾಗಿಲ್ಲ? ಈ ಪ್ರಪಂಚಕ್ಕೆ ಬಂಧಿಸಲಾರದು ಪ್ರಪಂಚ. ಈ ಕಾರಣದಿಂದ ಅವ ತನ್ನ ಮನಸ್ಸನ್ನು ಪರಮಾತ್ಮನ ಜ್ಞಾನದಲ್ಲಿ ನಿಲ್ಲಿಸಲು ಸಾಧ್ಯ ಆಗತ್ತಂತೆ. ನಾವು ಕೂಡ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತ ವೃತ್ತಿಯನ್ನು ಆ ಪರಮಾತ್ಮನಲ್ಲಿ ನಿಲ್ಲಿಸಿದೀವಿ ಅಂದ್ರೆ ನಮಗೂ ಏನಾಕತಿ? ಈ ಪ್ರಪಂಚದ ಬಾಧೆ, ಈ ದುಃಖದ ಬಾಧೆ, ಭವಸಾಗರದ ಬಾಧೆ ಇದು ತಪ್ಪಿಸಿಕೊಳ್ಳಲಿಕ್ಕೆ ಈ ಮಾನವ ಜನ್ಮದಲ್ಲಿ ನಮಗೂ ನಿಮಗೂ ಕೂಡ ಬರ್ತದಂತೆ. ಈ ಪ್ರಪಂಚದಲ್ಲಿ ಯಾವ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಪ್ರಪಂಚದ ಮಿಕ್ಕೆಲ್ಲವನ್ನು ತಿಳಿಯಲು ಸಾಧ್ಯವೋ ಆ ಜ್ಞಾನವನ್ನು ಅವನು ಸಂಪಾದಿಸಿಕೊಂಡಿದ್ದಾನೆ. ಯಾವ ಸಂಪಾದನೆ ಮಾಡಿಕೊಂಡನ? ಆ ಪರಮಾತ್ಮನಲ್ಲಿ ಸದಾ ನೆಲೆಯಾಗಿ ನಿಂತವನ ವೃತ್ತಿ. ಈ ಪ್ರಪಂಚ ವಿಷಯದಲ್ಲಿ ಎಲ್ಲವೂ ಕೂಡ ವಿಷಯ ವಾಸನೆಗಳೇನಾಗ್ಯಾವ? ಬತ್ತಿ ಹೋಗ್ಯಾವ. ಅಂಥ ಪುರುಷ, ಮುಕ್ತನಾದಂಥ ಪುರುಷನಿಗೆ ಮುಂಡಕೋಪನಿಷತ್ತು ಹೇಳುವುದು ಇದನ್ನೇ. ಆ ವಿದ್ಯೆಯ ಮುಂದೆ ಪ್ರಪಂಚದ ಇತರ ಲೌಕಿಕ ಮತ್ತು ಭೌತಿಕ ಜ್ಞಾನಗಳು ಏನೇನು ಇಲ್ಲ. ಯಾಕೆ ಹಿಂಗೆ ಹೇಳ್ತಾವಂತಂದ್ರೆ ಯಾವುದು ನಿತ್ಯ ಮತ್ತು ಯಾವುದು ಅನಿತ್ಯ ಎನ್ನುವುದನ್ನು ಅವ ಚೆನ್ನಾಗಿ ಬಲ್ಲ. ಮುಕ್ತನಾಗೇನಲ್ಲವ ಜ್ಞಾನಿ ಪುರುಷ. ತಾನು ಮಾಡುವ ಕರ್ಮಗಳನ್ನು ಎಲ್ಲವನ್ನ ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪರಮಾತ್ಮನ ವೃತ್ತಿಯಲ್ಲಿ ನೆಲೆಯಾಗಿ ನಿಂತನಲ್ಲ ಅಂಥ ಪುರುಷ. ಅವ ಹೆಂಗಾಗ್ಯಾನ? ಯಾವುದು ನಿತ್ಯ ಯಾವುದು ಅನಿತ್ಯ ಎನ್ನುವುದನ್ನು ಅವ ಚೆನ್ನಾಗಿ ಬಲ್ಲ. ಅನಿತ್ಯ ವಸ್ತುವಿಗೆ ನಿತ್ಯ ವಸ್ತುವಿನ ಬೆಲೆಯನ್ನು ಕಟ್ಟಲು ಅವನು ಹೊರಡುವುದಿಲ್ಲ. ನಿತ್ಯ ಬೇರೆ, ಅನಿತ್ಯ ಬೇರೆ. ಅನಿತ್ಯ ನಿತ್ಯ ಎಂದೆಂದು ಆಗುವುದಿಲ್ಲ. ನಿತ್ಯ ಅದು ಸದಾ ಇರುವಂಥದ್ದು. ಅನಿತ್ಯ ತೋರಿ ಇಲ್ಲದಂಗೆ ಆಗುವಂಥ ವಸ್ತು, ಅದು ಅನಿತ್ಯ. ಅದು ಚೆನ್ನಾಗಿ ಬಲ್ಲವ. ಅನಿತ್ಯ ವಸ್ತುವಿಗೆ ನಿತ್ಯ ವಸ್ತುವಿನ ಬೆಲೆಯನ್ನು ಕಟ್ಟಲು ಅವನು ಹೊರಡುವುದಿಲ್ಲ. ಯಾಕೆ? ಅದರ ಬಗ್ಗೆ ತಿಳ್ಕೊಂಡನವ. ಅದರ ಬಗ್ಗೆ ಸಾರಾಸಾರವಾಗಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡನ. ನಮ್ಮ ಪ್ರತಿನಿತ್ಯ ಕ್ಲೇಶಗಳಿಗೆ ಈ ನಿತ್ಯ ಅನಿತ್ಯ ವಿವೇಕದ ಅಭಾವವೇ ಕಾರಣ. ಅಭಾವ ಯಾವುದ ಅಭಾವ? ಪ್ರತಿನಿತ್ಯ ಕ್ಲೇಶಗಳು, ರಾಗ, ದ್ವೇಷ, ಅಭಿನಿವೇಶ ಇವು ಕಾರಣಗಳವಲ್ಲ. ನಿತ್ಯ ಮತ್ತು ಅನಿತ್ಯ ಈ ವಿವೇಕದ ಅಭಾವವೇ ಕಾರಣ. ಅನಿತ್ಯ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಉದ್ವೇಗಗೊಂಡು ನಾವೇನು ಮಾಡ್ತೇವೆ? ಉದ್ವೇಗ, ಇದೇ ಸತ್ಯ, ಇದೇ ನನಗೆ ಸುಖ ಕೊಡ್ತದಂಥೇಳಿ ಅದರೊಳಗೆ ನಾವು ದುಃಖಿಗಳಲ್ಲಿ ದುಃಖಕ್ಕೆ ನಾವು ಭಾಗಿಗಳಾಗ್ಯವಲ್ಲ. ಉದ್ವೇಗಗೊಂಡು ನಮ್ಮ ಮನಸ್ಸನ್ನು ಕೆಡಿಸಿಕೊಂಡು ಇತರರ ಮನಸ್ಸನ್ನು ಕೆಡಿಸಲು ಹೋಗ್ತೇವಲ್ಲ. ನಮ್ಮ ಮನಸ್ಸು ಕೆಟ್ಟಾಗನ ಇನ್ನೊಬ್ಬರ ಮನಸ್ಸು ಕೆಟ್ಟದಂತೆ. ಇನ್ನೊಬ್ಬರ ಮನಸ್ಸು ಕೆಟ್ಟಾಗ ನಮ್ಮ ಮನಸ್ಸು ಕೆಟ್ಟದಂತೆ. ಯಾಕೆ? ಆಡಬಾರದ ಮಾತುಗಳನ್ನು ಆಡೋದು, ನೋಡಬಾರದ ದೃಶ್ಯಗಳನ್ನು ನೋಡೋದು, ಇದರಿಂದ ನಮ್ಮ ಮನಸ್ಸಿನ ಕತೆ ಕೆಟ್ಟು ಹೋಗತ್ತಂತೆ. ಇಂತಹ ವ್ಯಕ್ತಿಯು ಕೂಡ ಈ ಪ್ರಪಂಚಕ್ಕೆ ಬಂದ ಮೇಲೆ ಕರ್ಮಗಳನ್ನು
ಮಾಡುತ್ತಲೇ ಇರ್ತಾನೆ. ಇನ್ನೊಬ್ಬರ ಮನಸ್ಸನ್ನು ಕೆಡಿಸನಂದಾಗ, ತನ್ನ ಮನಸ್ಸನ್ನು ಕೆಡಿಸ್ಕೊಂಡನಂದಾಗ ಇಂಥವನು ಕೂಡ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಬಹುಶಃ ಅವನ ಅನಾಸಕ್ತಿ ಭಾವದಿಂದ ಕರ್ಮಗಳನ್ನು ಮಾಡುವುದರಿಂದ ಇತರರಿಗಿಂತ ಹೆಚ್ಚಿಗೆ ಮತ್ತು ಉತ್ತಮವಾದ ಕೆಲಸಗಳನ್ನು ಮಾಡಲು ಕೂಡ ಸಾಧ್ಯತೆ. ತಾನೇನು ಮಾಡ್ಯಾನ? ಆ ಭಗವಂತನಿಗಾಗಿಗೋಸ್ಕರವಾಗಿ ನಾನು ಈ ಕರ್ಮಗಳನ್ನು ಮಾಡಬೇಕಂತಂದಾಗ ಅವನಿಗೂ ಕೂಡ ಸಾಧ್ಯಕದಂತ. ಪ್ರಪಂಚದಲ್ಲಿ ಜನಿಸಿದ ಧೀರ ವೀರರ ಗಾಥೆಗಳ ಇದಕ್ಕೆ ಉದಾಹರಣೆ. ಮೊದಲನೆಯವನೇ ಶ್ರೀಕೃಷ್ಣ ಪರಮಾತ್ಮ. ಏಮಡೆನ ಅವನು ಕೂಡ ನಮ್ಮಂಗ ತಂದೆ ತಾಯಿಯ ಉದರದಲ್ಲಿ ಹುಟ್ಟಿ ತನಗೆ ಬೇಕಾಗಿರುವ ಅಭಾವ ಇಲ್ಲದಿದ್ದರೂ ಕೂಡ ಸದಾ ಕಾರ್ಯಪ್ರವೃತ್ತ ಒಬ್ಬ ಮಹಾತ್ಮ ಗಾಂಧಿ ಅಥವಾ ಐನ್ಸ್ಟೀನ್ ಇಂಥವರು ಕೂಡ ವಿರಳ. ಅವರು ಮಾಡುವ ಕೆಲಸ ಯಜ್ಞರೂಪಿಯಾಗಿ ಲೋಕ ಸಂಗ್ರಹಕ್ಕಾಗಿ ಇರ್ತಾವಂತ. ನಮ್ಮದು ಕೂಡ ಹಂಗೆ ಇರಬೇಕಂತ. ನಮ್ಮ ಜೀವನಕ್ಕೆ, ನಮ್ಮ ಪ್ರಪಂಚ ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಬಂಧು ಬಾಂಧವರಿಗಾಗಿ ಅಂಥೇಳಿ ನಮ್ಮ ಕರ್ಮಗಳು ಇರಬಾರದಂತ. ಎದಕ್ಕಿರಬೇಕಿವೆಲ್ಲ? ಲೋಕ ಸಂಗ್ರಹಕ್ಕಾಗಿ. ಯಾವ ಸಣ್ಣ ಕೆಲಸವನ್ನು ಸಹ ಯಜ್ಞರೂಪಿ ಕರ್ಮದಂತೆ ಮಾಡಲು ಸಾಧ್ಯ ಐತಲ್ಲ. ನಾವು ಯಾವುದೇ ಒಂದು ಕರ್ಮ, ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಕೂಡ ಯಜ್ಞದಂತೆ ಮಾಡಲು ಸಾಧ್ಯ ಐತಂತೆ. ಯಜ್ಞ ಅಂದ್ರೆ ತನಗೆ ಪ್ರಿಯವಾಗಿರುವುದನ್ನು ಅನ್ಯ ಪ್ರೀತ್ಯರ್ಥವಾಗಿ ಸಮರ್ಪಿಸುವುದು. ಇದಕ್ಕೇನಂತಾರ? ಯಜ್ಞ ಅಂತಾರ. ತಾನು ಸಂತೋಷವಾಗಿ ಇನ್ನೊಬ್ಬರಿಗೆ ಸಂತೋಷಪಡಿಸುವುದು, ತಾನು ಅನುಭವಿಸುವ ಸಂತೋಷ, ಇನ್ನೊಬ್ಬರಿಗೆ ಕೊಡುವ ಸಂತೋಷ, ಅತ್ಯಂತ ಪ್ರೀತಿಯಿಂದಿರುವುದೇನೈತಲ್ಲ, ಇದಕ್ಕೇನಂತಾರ? ಯಜ್ಞ ಅಂತಾರ. ಇಂಥ ಫಲದ ಅಭಿಲಾಷೆ ಅವನಲ್ಲಿ ಇಲ್ಲವೇ ಇಲ್ಲ. ಯಾರಲ್ಲಿ? ಮುಕ್ತನಾದವನಲ್ಲಿ. ಎಲ್ಲ ಅನಾಸಕ್ತಿಯನ್ನು ಬಿಟ್ಟು ಹೋಗಿದೆ. ಯಾವುದು ಮಾಡೇನನ್ನೋದು ಕೂಡ ಅವಂಗ ಆ ಭಾವ ಇಲ್ಲಂತೆ. ಇಂಥ ವ್ಯಕ್ತಿ ಮಾಡಿದ ಕರ್ಮಗಳು ಪುನಃ ಚಿಗುರಿ ಬಂಧನಕ್ಕೆ ಅವಕಾಶ ಕೊಡದೆ ಅವನ ಬಂಧನಗಳ ವಿಮೋಚನೆಗೆ ಕಾರಣ ಆಗ್ತಾವಂತ. ಇಲ್ಲಿ ಯಜ್ಞ ಸಮರ್ಪಣ ಭಾವ ಅತಿ ಮುಖ್ಯ. ಪವಿತ್ರ ಅರ್ಪಣ ಮನೋಭಾವದಿಂದ ಮಾಡಿದ ಕರ್ಮಗಳು ಯಜ್ಞ ತ್ಯಾಗ ಎಂದೆನಿಸಿಕೊಳ್ತಾವಂತೆ. ಮಾಡಿದ ಕರ್ಮ, ಆ ಭಾವ ಮಾಡೇನನ್ನೋದು ಕೂಡ ಅವನ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಕರ್ಮಕ್ಕಿಂತ ಅದರ ಹಿಂದೆ ಇರುವ ಭಾವನೆ ಮುಖ್ಯ. ಅವನಲ್ಲಿ ಕರ್ಮಗಳು ಸಮಗ್ರವಾಗಿ ಫಲಸಹಿತ ನಿಶೇಷವಾಗಿ ನಾಶವಾಗಿ ಹೋಗ್ಯಾವ. ಅವನಲ್ಲಿ ಯಾವುವು ಮಾಡೇನನ್ನೂ ಇಲ್ಲ, ಮಾಡೇ ಅದೇನನ್ನೂ ಕೂಡ ಅವು ಇಲ್ಲ. ಎಲ್ಲವೂ ಕೂಡ ಏನಾಗ್ಯಾವ? ನಾಶವಾಗ್ಯಾವ. ಅವನು ಮಾಡುವ ಕರ್ಮಗಳು ಫಲವನ್ನುಂಟು ಮಾಡದೆ ಸಮಗ್ರವಾಗಿ ಅಡಗಿ ಹೋಗಿರುವುದಕ್ಕೆ ಕಾರಣವನ್ನು ಹೇಳ್ತೇನೆ ಅರ್ಜುನ, ನೀನು ಕೇಳು ಅಂತೇಳಿ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಇಂಥ ಉಪದೇಶವನ್ನು ಮಾಡ್ತಾನಲ್ಲ, ಅಂಥ ಉಪದೇಶವನ್ನು ನಾವು ಕೂಡ ಸದಾ ಚಿಂತನೆ ಮಾಡಿ ಸದಾ ರಮಣನಾಗಿ ಅದರಲ್ಲಿಯೇ ನೆಲೆಯಾಗಿ ನಿಂತು ಅದನ್ನೇನು ಹೇಳ್ತಾನಮ್ಮ? ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣ ಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅರ್ಪಣಂ ಯಾವ ಯಜ್ಞದಲ್ಲಿ ಇವ ಮುಕ್ತನಾದವ ಏನು ಮಾಡ್ಯಾನ? ಯಾವ ಯಜ್ಞದಲ್ಲಿ ಅರ್ಪಣ ಅಂದರೆ ಹವಿಸ್ಸು, ಅನ್ನ ಮೊದಲಾದವುಗಳು. ಅದಕ್ಕೆ ಏನು ಮಾಡ್ತಾರೆ? ಆ ಭಗವಂತನಿಗೆ, ಅಗ್ನಿದೇವನಿಗೆ ಅರ್ಪಣೆಗಾಗಬೇಕಾದರೂ ಕೂಡ ಅವರವರ ಹೆಸರನ್ನು ಹೇಳಿ
ಅನ್ನಕ್ಕೆ ತುಪ್ಪ, ಹವಿಸ್ಸು, ಎಳ್ಳು, ನಾನಾ ಥರ ಈ ಕಟ್ಟಿಗೆಗಳನ್ನು ಕೂಡ ಆ ಬೆಂಕಿಗೆ ಆಹುತಿ ಮಾಡ್ತಾರಲ್ಲ, ಇದೆಲ್ಲವೂ ಕೂಡ ದೇವಾನು ದೇವತೆಗಳಿಗೆ ಅರ್ಪಣೆ ಆಗಲಂತೇಳಿ ಅರ್ಪಣೆ ಮಾಡೋದು. ಬ್ರಹ್ಮವಾಗಿದೆಯೋ ಮತ್ತು ಹವಿಹಿ ಹವನ ಮಾಡಲ್ಪಡಲು ಯೋಗ್ಯವಾದ ದ್ರವ್ಯ ಅಂತ. ಹವಿಹಿ ಅಂದ್ರೆ ಬ್ರಹ್ಮವಾಗಿದೆಯೋ ಅದು ಬ್ರಹ್ಮ ಸ್ವರೂಪ. ಬ್ರಹ್ಮರೂಪನಾದ ಕರ್ತೃವಿನ ಮೂಲಕ ಅರ್ಪಣೆ ಮಾಡುವನು ಬ್ರಹ್ಮ, ಅರ್ಪಿಸುವುದು ಬ್ರಹ್ಮ, ಎಲ್ಲವೂ ಬ್ರಹ್ಮಾಗ್ನೌ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಹುತಂ ಆಹುತಿ ಕೊಡುವ ರೂಪವಾದ ಕ್ರಿಯೆಯೂ ಕೂಡ ಬ್ರಹ್ಮವಾಗಿದೆ. ತೇನ ಆ ಕರ್ಮ ಸಮಾಧಿನ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಯ ಮೂಲಕ ಗಂತವ್ಯಂ ಪಡೆಯಲು ಯೋಗ್ಯವಾದ ಫಲವೂ ಕೂಡ ಬ್ರಹ್ಮವೇ ಏವ ಭವತಿ ಆಗಿದೆ. ಅರ್ಪಣವು ಎದಕ ಆ ಭಗವಂತನಲ್ಲಿ ಅರ್ಪಣ. ಏನೆಲ್ಲ ಕೊಟ್ಟನಲ್ಲ ಭಗವಂತ, ಆ ಭಗವಂತ ಕೊಟ್ಟನಲ್ಲ, ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಅರ್ಪಿಸುವುದಂತ. ಅರ್ಪಿಸುವ ಹವಿಸ್ಸು ಭಗವಂತ, ಅವನು ಕೊಟ್ಟಿರುವ, ಅವನು ಬೆಳೆಸಿರುವ, ಅವು ಕೂಡ ಎಲ್ಲ ಏನೆಲ್ಲ ದವಸ ಧಾನ್ಯಗಳು, ಭತ್ತ ಬೆಳೆಗಳು, ಹವಿಸ್ಸು ಯಾವ ಬೆಳೆಬೇಕಾದರೂ ಕೂಡ ಅವನ ಕೃಪೆಯಿಂದ, ಅವನ ಆಶೀರ್ವಾದದಿಂದ ಎಲ್ಲವೂ ಕೂಡ ಬೆಳೆದಿದೆಯಲ್ಲ, ಅದು ಭಗವಂತನಾದ ಹವಿಸ್ಸು ಬೆಂಕಿಯ ರೂಪದಲ್ಲಿರುವ ಭಗವಂತನಲ್ಲಿ, ಭಗವತ್ ಅಧೀನವಾದ ಬೆಂಕಿಯಲ್ಲಿ ಭಗವಂತನಿಂದಲೇ ಹೋಮ ಮಾಡಿತು. ಅವನಿಂದಲೇ ಅವನಿಗೆ ಹೋಮ ಮಾಡಿದಂತೆ ಬಗೆಯ ಏಕಾಗ್ರತೆ ಜೊತೆಗೆ ಕರ್ಮದ ವ್ಯಗ್ರತೆಯು ಭಗವಂತನೇ. ಅದೆಲ್ಲವೂ ಕೂಡ ಏನಾಗಿದೆ, ಆ ಭಗವಂತನ ಅಧೀನವಾಗಿದೆ. ಅಭಿಮಾನ ತ್ಯಾಗದಿಂದ ಜ್ಞಾನದ ಸ್ಥಿತಿಯಲ್ಲಿ ಕರ್ಮ ಮಾಡಿದರೆ ಹೇಗಿರ್ತದೆ ಎನ್ನುವುದಕ್ಕೆ ಉತ್ತರ ಇದು ಅಂತ. ಏನದು? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ. ಇಲ್ಲಿ ಅರ್ಪಣ ಅನ್ನುವುದು ಈ ರೀತಿಯಾಗೈತಲ್ಲ, ಇದನ್ನು ನೀನು ತಿಳಿದುಕೊಂಡು ಅರ್ಥ ಮಾಡಿಕೊ ಅರ್ಜುನ. ನಾವು ಒಂದು ಹವಿಸ್ಸನ್ನು ಅಗ್ನಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಇದು ಅರ್ಪಣೆ, ಭಗವಂತನಿಗಾಗಿದು ಅರ್ಪಣೆ ಅಂತ ಮಾಡಿದಾಗ ಅದು ಭಗವಂತನಿಗೆ ಮುಡ್ತದಂತ. ಒಬ್ಬ ಹಸಿದವನಿಗೆ ಅನ್ನ ನೀಡ್ತೇವಲ್ಲ, ಹಸಿದು ಬಂದವನಿಗೆ, ಯಪ್ಪ ನಂದು ಭಾಳ ಹೊಟ್ಟೆ ಆಗಿದೆ, ನನಗೆ ಏನಾದರೂ ತಿನ್ನಲಿಕ್ಕೆ ಕೊಡ್ರಂತಂದಾಗ ನೀಡ್ತೇವಲ್ಲ, ಇದು ಅರ್ಪಣೆ. ಒಬ್ಬ ಯೋಗ್ಯ ವರನಿಗೆ ಕನ್ಯಾದಾನ ಮಾಡ್ತೇವಲ್ಲ, ಈಗ ನಮ್ಮ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಕೊಡಬೇಕಾದರೆ ಅದು ಕನ್ಯಾದಾನ, ಇದು ಅರ್ಪಣೆ. ಒಬ್ಬ ಹಣದ ಸಮಸ್ಯೆಯಲ್ಲಿದ್ದಾಗ ಆತನಿಗೆ ಹಣ ಸಹಾಯ ಮಾಡ್ತೇವಲ್ಲ, ಇದು ಅರ್ಪಣೆ. ಇಲ್ಲಿ ಕೊಡುವವನು ಆ ಭಗವಂತ, ತೆಗೆದುಕೊಳ್ಳುವವನ ಒಳಗಿದ್ದು ಸ್ವೀಕರಿಸುವವನು ಅವನೇ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೀತಿತಂತೆ. ಹವಿಸ್ಸು ಎಂದರೆ ಕೊಡುವ ವಸ್ತು, ಅದು ಕೊಡುವ ತೆಗೆದುಕೊಳ್ಳುವ ವಸ್ತು ಏನದು? ಹವಿಸ್ಸು. ಅರ್ಪಣ ಕೊಡುವ ಕ್ರಿಯೆ, ಕೊಡೋದು ಮತ್ತು ತೆಗೆದುಕೊಳ್ಳುವುದು, ಇದು ಅರ್ಪಣ ಕೊಡುವ ಕ್ರಿಯೆ. ಯಾವ ವಸ್ತು ಕೂಡ ಹವಿಸ್ಸಾಗಬಹುದು. ದಾನದ ದ್ರವ್ಯ ಹವಿಸ್ಸು, ಯಜ್ಞದಲ್ಲಿ ಅಗ್ನಿಮುಖ್ಯನ ಅರ್ಪಿಸುವ ದ್ರವ್ಯ ಹವಿಸ್ಸು. ನಾವು ಹುಟ್ಟುವಾಗ ಏನನ್ನ ತೆಗೆದುಕೊಂಡು ಬಂದಿಲ್ಲ, ಬರುವಾಗ ನಾವು ಏನಾರು ತಂದೇವಿ, ಹೋಗುವಾಗಾರ ಏನಾರು ತೊಗೊಂಡು ಹೋಗ್ತೀವಿ, ಹೋಗುವಾಗನೂ ಏನೂ ತೊಗೊಂಡು ಹೋಗೋದಿಲ್ಲ, ಬರುವಾಗೂ ಏನೂ ತಂದಿಲ್ಲ. ಎಲ್ಲವನ್ನ ಈ ಪ್ರಕೃತಿಯಿಂದ ಪಡೆದಿರುವುದು ಅಂದ ಮೇಲೆ ನಾವು ಕೊಡುವ ಹವಿಸ್ಸು ಕೂಡ ಆ ಭಗವಂತನ ಅಧೀನ. ಇಲ್ಲಿ ನನ್ನದು ಎನ್ನುವುದು ಆಶಾಸ್ಪದ. ಏನಿದೆ ನಮ್ಮದಿಲ್ಲಿ ಜಗತ್ತಿನಲ್ಲಿ? ಪರಮಾತ್ಮ ಕೊಟ್ಟಿದ್ದನ್ನು ನಾ ಕೊಟ್ಟೆನಂತ ನಾವು ತಿಳ್ಕೊಂಡೇವಲ್ಲ,
ನಾ ಕೊಟ್ಟೇವೇನದನ್ನು? ಎಲ್ಲವೂ ಕೂಡ ಭಗವಂತ ಕೊಟ್ಟಾನ. ಅಗ್ನಿ ಮುಖೇನ ನಾವು ದ್ರವ್ಯವನ್ನು ಅರ್ಪಿಸುತ್ತೇವಲ್ಲ, ಇಲ್ಲಿ ಅಗ್ನಿ ಎಂದರೆ ಬರೆಯ ಜಡವಾದ ಬೆಂಕಿಯಲ್ಲ. ನಾವು ಜಡವಾದ ಬೆಂಕಿ ಅಂತ ತಿಳ್ಕೊಂಡೇವಲ್ಲ, ಇದು ಜಡವಾದ ಬೆಂಕಿ ಅಲ್ಲ. ಸಂಸ್ಕೃತದಲ್ಲಿ ಏನಂತಾರೆ ಅಗ್ನಿಗೆ? ಅಗ್ನಿ ಎಂದರೆ ಅಗ್ನಿ ಅಭಿಮಾನಿ ದೇವತೆ, ಅದು ಚೇತನ. ನಮ್ಮ ನಿಮ್ಮ ಹೃದಯದಲ್ಲಿರತಕ್ಕಂಥ ಚೇತನ, ಬ್ರಹ್ಮಚೇತನ, ಜೀವಚೇತನ, ಈ ಎರಡು ಕೂಡ ಬೇರೆ ಅಲ್ಲ. ಜೀವಚೇತನ ಮತ್ತು ಬ್ರಹ್ಮಚೇತನ. ಬ್ರಹ್ಮಚೇತನ ಹೆಂಗಿದೆ? ಸಾಮಾನ್ಯವಾಗಿ ಎಲ್ಲದರಲ್ಲಿ ಆ ಬ್ರಹ್ಮಚೇತನ ಇದೆ. ಇದು ವಿಶೇಷ ಆಗಿತ್ತು. ಯಾವುದು? ಜೀವಚೇತನ ಉಪಾಧಿ ಕೂಡಿಕೊಂಡು ವಿಶೇಷ ಆಗಿದೆಯಲ್ಲ ಈ ಚೇತನ. ಅದಕ್ಕೆ ಅಗ್ನಿ ಎಂದರೆ ಅಗ್ನಿ ಅಭಿಮಾನಿ ದೇವತೆ, ಅದು ಚೇತನ. ಈ ಕಾರಣಕ್ಕಾಗಿ ಅಗ್ನಿಯನ್ನು ಸಾಕ್ಷಿಯಾಗಿ ಬಳಸ್ತಾರೆ. ಅಗ್ನಿ ಸಾಕ್ಷಿಯಾಗಿ ಮದುವೆಯ ಕತೆ, ಆ ಭಗವಂತನ ಸಾಕ್ಷಿಯಾಗಿ ನನ್ನ ಮಗಳನ್ನು ಕೊಟ್ಟೇನಂತಿವ ಅಂತಾನೆ. ನಮ್ಮ ಮಗಳಿಗೆ ನೀವು ವರವನ್ನು ಕೊಟ್ಟಿರಿ, ಅಗ್ನಿ ಸಾಕ್ಷಿಯಾಗಿ ಕೊಟ್ಟಿರಿ ಅಂತ ಇವರಂತಾರೆ. ಜಡವನ್ನು ಎಂದು ಸಾಕ್ಷಿಯಾಗಿ ಬಳಸಲು ಬರುವುದಿಲ್ಲ. ಜಡಕ್ಕೆ ಸಾಕ್ಷಿ ಅಂತ ಹೇಳೋಕ್ಕಾಗತ್ತೇನು? ಹೇಳೋಕ್ಕಾಗೋದಿಲ್ಲ. ಈ ಅಗ್ನಿ ದೇವತೆಯ ಒಳಗೆ ತಾರಕ ಶಕ್ತಿಯಾಗಿ ಆ ಭಗವಂತದನ. ಎಲ್ಲೇ? ಆ ಅಗ್ನಿಯಲ್ಲಿ. ಇಲ್ಲಿ ಕೊಡುವುದು, ಕೊಡತಕ್ಕದ್ದು, ಕೊಡುವ ಕ್ರಿಯೆ, ಕೊಟ್ಟ ಸ್ಥಳ ಎಲ್ಲವೂ ಭಗವಂತನ ಅಧೀನ. ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನ. ಈ ರಾಯಕದಿ ಜಗತ್ತು ಯಾರ್ದಿದು? ಆ ಭಗವಂತದ್ದು. ಅದಕ್ಕೆ ಎಲ್ಲ ಕ್ರಿಯೆಗಳಲ್ಲಿ ಏನದನ? ಭಗವಂತನ ಸನ್ನಿಧಾನ ಇದೆ. ಎತ್ತ ನೋಡಿದರೂ ಕೂಡ ಅತ್ತತ್ತ ನೀನೇ ದೇವ ಅಂತ ಕೊಂಡಾಡ್ಯಾರಲ್ಲ. ಎಲ್ಲ ಕಡೆ ಏನು ನೋಡಿದರೂ ಕೂಡ ಭಗವಂತ ಈ ಜಗತ್ತಿನ ತುಂಬ, ಬ್ರಹ್ಮಾಂಡ ತುಂಬ ತುಂಬಿಕೊಂಡಾನಂತ. ಅಂಥ ಸನ್ನಿಧಾನ ಇದೆಯಲ್ಲ, ಕೊಡತಕ್ಕ ವಸ್ತುವಿನಲ್ಲಿ ಆತನ ಸನ್ನಿಧಾನ ಇರುವುದರಿಂದ ಅದೇನಾಗಿದೆ? ಉಪಯುಕ್ತ ಆಗಿದೆ. ಜ್ಞಾನರೂಪನಾದ ಭಗವಂತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಕ್ತಿ ರೂಪದ ಆಹುತಿಯನ್ನು ಸ್ವೀಕರಿಸ್ತಾನಂತ. ನಾವನ್ನಲ್ಲೇನಿರಬೇಕು? ಭಕ್ತಿ ಬೇಕಂತ. ಆ ಭಕ್ತಿ ರೂಪದಿಂದ ನಾವು ಆಹುತಿಯನ್ನು ಅರ್ಪಿಸಿದಾಗ ಆ ಭಗವಂತ ಸ್ವೀಕಾರ ಮಾಡ್ತಾನಂತ. ಈ ಅನುಸಂಧಾನದಿಂದ ನಮ್ಮ ಕ್ರಿಯೆ ನಡೆದರೆ ನಾವು ಕೂಡ ಭಗವಂತನ ಆರಾಧನೆ ಮಾಡಿದಾಗ ಬ್ರಹ್ಮೈವತೇನ ಗಂತವ್ಯಂ, ಆ ಬ್ರಹ್ಮ ಸ್ವರೂಪಕ್ಕೆ ಹೋಗಿ ಸೇರುವುದು. ಭಗವಂತನನ್ನೇ ನಾವು ಕೂಡದಂಗಂತ. ಅವ ಕೊಟ್ಟಿದ್ದನ್ನು ಅವನಿಗೆ ಅರ್ಪಿಸಿ ಅವನನ್ನು ಕೂಡಿದೀವಂದ್ರೆ ನಾವು ಅವನ ಸ್ವರೂಪವೇ ಅಕ್ಕಿವಂತ. ಯಾಕಂದ್ರೆ ಬ್ರಹ್ಮಕರ್ಮ ಸಮಾಧಿನ ಎಲ್ಲವೂ ಸರ್ವಸಮರ್ಥನಾದ ಭಗವಂತನ ಅಧೀನ. ಇಲ್ಲಿ ಬ್ರಹ್ಮಾರ್ಪಣ ಎಂದರೆ ಎಲ್ಲ ಕ್ರಿಯವು ಏನಿದೆ? ಭಗವಂತನಿಗೆ ಎಂದರ್ಥಂತ. ಎಲ್ಲವೂ ಕೂಡ ಈ ಪರಮಾತ್ಮಂದಿದು, ಭಗವಂತದ್ದು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ಸೃಷ್ಟಿಸಿದ್ದು ಆ ಭಗವಂತ. ಇದನ್ನ ಯಾರು ಮಾಡ್ಯಾರ? ಈ ಜಗತ್ತನ್ನು ಪರಮಾತ್ಮ ಮಾಡ್ಯಾನ. ನಾವೇನಾರ ಮಾಡ್ಯಾವೇನು? ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಆ ಭಗವಂತ ಮಾಡ್ಯಾನ. ಈ ಸೃಷ್ಟಿಯನ್ನು ಆ ಪರಮಾತ್ಮ ಮಾಡ್ಯಾನಲ್ಲ. ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುವುದನ್ನು ನಾವು ಉಪಯೋಗಿಸ್ತೇವೆ. ಅವೇ ಮಾಡಿದ ತನ್ನ ಮಾಯೆಯ ಪ್ರಕೃತಿಯಿಂದ ಏನು ಮಾಡಿದ? ಈ ಜಗತ್ತನ್ನು ಸೃಷ್ಟಿ ಮಾಡಿದ್ನಲ್ಲ, ಮಾಡಿದ್ದನ್ನು ನಾವು ಉಪಯೋಗಿಸ್ತೇವೆ ಅಷ್ಟೇ. ಅಗ್ನಿ ಭಗವಂತನ ಅಧೀನವಾಗಿ ಕಾರ್ಯ ನಿರ್ವಹಿಸ್ತಾನೆ. ನಾವು ಮಾಡುವ ಕ್ರಿಯೆ ಆ ಭಗವಂತನ ಪ್ರೇರಣೆ. ನಾವು ಮಾಡುವ ಎಲ್ಲ ಕರ್ಮವೂ ಬ್ರಹ್ಮಕರ್ಮ, ಅದು ಭಗವಂತನ ಪೂಜಾ ರೂಪವಾದ ಕರ್ಮ. ಪರಮಾತ್ಮನನ್ನು ಕುರಿತು
ನಾವು ಮಾಡುವ ಎಲ್ಲ ವ್ಯವಹಾರಗಳು ಈ ಪೂಜಾ ರೂಪವಾದ ಕರ್ಮ. ಇದು ಕರ್ಮದ ಬಗ್ಗೆ ನಮಗಿರಬೇಕಾದ ಜ್ಞಾನ ಉಂಟು. ನಾವು ಆ ಭಗವಂತನಿಗಾಗಿ ಮಾಡುವ ಅಂಥೇಳಿ ಪೂಜೆ ಭಾವದಿಂದ ಮಾಡ್ತೀನನ್ನುವ ಆ ಕರ್ಮದ ಬಗ್ಗೆ ನಮಗೆ ಜ್ಞಾನ ಬೇಕಂತ. ನಾವು ಮಾಡುವ ಕರ್ಮದಲ್ಲಿ ನಮ್ಮ ಸ್ವಾರ್ಥ ಇರಕೂಡದು. ನಾನು ಆ ಕರ್ಮ ಮಾಡೀನಿ, ಆ ಕರ್ಮದಿಂದ ನನಗೆ ಫಲ ಸಿಗಲಿ ಅಂಥೇಳಿ ಅದಕ್ಕೆ ನಮ್ಮ ಸ್ವಾರ್ಥಕ್ಕೆ ಇರಬಾರ್ದಂತ. ಎಲ್ಲವೂ ಕೂಡ ಭಗವಂತನಿಗಾಗಿ ನಾ ಮಾಡ್ತೇನಂತ ಇರಬೇಕಂತ. ಅದು ಭಗವಂತನ ಪೂಜಾ ರೂಪವಾಗಿರಬೇಕು. ನಾನು ಈ ಕರ್ಮವನ್ನು ಮಾಡ್ತೇನಲ್ಲ, ಈ ಕರ್ಮ ಮಾಡುವುದು ಯಾವುದಕ್ಕಾಗ? ಆ ಭಗವಂತನ ಪೂಜಾ ರೂಪವಾಗಿ ನಾ ಮಾಡ್ತೇನಂತ ನಾವು ತಿಳ್ಕೋಬೇಕಂತ. ಹೇ ಅರ್ಜುನ, ಇದರಂತೆ ನೀನು ವಿಚಾರ ಮಾಡು. ಯಜ್ಞ ಅಂದರೆ ಅಗ್ನಿ ಮುಖೇನ ಮಾಡುವ ಕ್ರಿಯೆ ಮಾತ್ರ ಅಲ್ಲ. ನಮ್ಮ ಬದುಕನ್ನು ಭಗವನ್ಮಯ ಮಾಡಿಕೊಂಡಾಗ ನಮ್ಮ ಜೀವನದ ಎಲ್ಲ ನಡೆಯೂ ಯಜ್ಞವಾಗಿ ಬಿಡ್ತಾವಂತ. ನಾವು ನಮ್ಮ ಕರ್ಮ ಮಾಡುವುದೇನಿದೆ, ಇದು ಎಲ್ಲವೂ ಯಜ್ಞ. ನಮ್ಮ ಬದುಕು ಭಗವಂತನ ಚಿಂತನೆಗೆ ಮೀಸಲಾದಾಗ ನಮ್ಮ ಬಯಕೆ ಒಂದು ಮಹಾಯಜ್ಞ. ಆ ಪರಮಾತ್ಮನನ್ನು ಕೂಡಬೇಕು. ನನ್ನ ನಿಜವಾದ ಬದುಕು ಯಾವುದು? ಆ ಭಗವಂತನ ಮಹಾಯಜ್ಞ. ಭಗವಂತನ ಚಿಂತನೆ ಇಲ್ಲದೆ ಸ್ವಾರ್ಥದಿಂದ ಮಾಡುವ ಅಗ್ನಿಮುಖೇನವಾದ ಯಜ್ಞ ಕೇವಲ ವ್ಯಾಪಾರ. ನಿನ್ನ ಜೀವನಕ್ಕೆ ಬೇಕಾದ ವ್ಯಾಪಾರ ಇಂಥ ಭಗವಂತನಿಗಾಗಿ ನೀನು ಮಾಡಿದ್ದಾದರೆ ಅದು ಯಜ್ಞ ವ್ಯಾಪಾರ. ಪೌರೋಹಿತ್ಯ ಕೂಡ ಹೀಗೆ ತಿಳಿದು ಮಾಡಿದಾಗ ಮಾತ್ರ ಅದು ನಿಜವಾದ ಪೌರೋಹಿತ್ಯ. ಇಲ್ಲದಿದ್ದರೆ ಅದು ಕೇವಲ ದುಡ್ಡಿಗಾಗಿ ಮಾಡುವ ದಂಧೆ. ಪರಮಾತ್ಮನಿಗಾಗಿ ಮಾಡೋ ನೀನು ಪೂಜಾ. ಪೌರೋಹಿತ್ಯ ಆದರೂ ಕೂಡ ಮಾಡು, ಆಸೆ ಆಕಾಂಕ್ಷೆಗಳು ಇರಲಾರದೆ ಇಂಥದ್ದನ್ನು ನೀ ಮಾಡು ಅಂಥೇಳಿ ಈ ತನಕ ಶ್ರೀಕೃಷ್ಣ ಪರಮಾತ್ಮೆ ಮಾಡಿದ ಕರ್ಮದ ಪ್ರಭೇದದ ಬಗ್ಗೆ ಹೇಳಿದ್ನಲ್ಲ. ಕನ್ಯಾದಾನ ಮಾಡ್ತೇವಂತೂ ಕೂಡ ನಾವು ಹೇಳಿದ್ದೀವಲ್ಲ, ದಾನವನ್ನು ಮಾಡ್ತೇವೆ, ಕನ್ಯಾದಾನ ಅಂತ ಮಾಡ್ತೇವಲ್ಲ. ಕನ್ಯಾವರಯತೆ ರೂಪಂ. ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾಃ ಕುಲಮಿಚ್ಛಂತಿ ಮಿಷ್ಟಾನ್ನಮಿತರೇ ಜನಾಃ. ವರಯತೆ ರೂಪಂ ಕನ್ಯಾ. ವರನಲ್ಲಿ ರೂಪವಿರಬೇಕಂತೇಳಿ ಕನ್ಯೆ ತನ್ನ ಗಂಡನನ್ನು ಮಾಡಿಕೋಬೇಕಂತೇಳಿ ಏನು ನೋಡ್ತಾಳಲ್ಲ, ಆ ತನ್ನ ಗಂಡನ ರೂಪವನ್ನು ನೋಡ್ತಾಳಂತ ಕನ್ಯೆ. ಮಾತಾ ವಿತ್ತಂ ವರಯತೆ. ಆ ಕನ್ಯೆಯ ತಾಯಿ ವರನ ಐಶ್ವರ್ಯವನ್ನು ಬಯಸ್ತಾಳಂತ. ಹೌದು, ನನ್ನ ಮಗಳನ್ನು ಹಡೆದು ಈ ಅಳೆಯನಿಗೆ ನಾ ದಾನ ಮಾಡ್ತೇನಲ್ಲ, ನನ್ನ ಮಗಳು ಸುಖವಾಗಿರ್ತಾಳೋ ಏನು ಇಲ್ಲೋ ಅಂತೇಳಿ ಏನು ಮಾಡ್ತಾಳಕಿ? ಸಿರಿಯನ್ನು ನೋಡ್ತಾಳಂತ. ಯಾರ್ದು? ಅಳೆಯನ ಸಿರಿವಂತಿಕೆಯನ್ನು ತಾಯಿ ನೋಡ್ತಾಳಂತ. ಕನ್ಯೆಯ ತಾಯೇ ಆ ವರನ ಸಿರಿವಂತಿಕೆಯನ್ನು ನೋಡ್ತಾಳ. ಪಿತಾಶ್ರುತಂ ವರಯತೆ. ತಂದೆ ವರಣ ವಿದ್ಯೆಯನ್ನು ಬಯಸ್ತಾನಂತ. ಹೌದಪ್ಪ, ನನ್ನ ಮಗಳನ್ನು ಕನ್ಯಾದಾನ ಮಾಡಿದೆ, ಇವನಿಗೆ ಇವನಲ್ಲಿ ವಿದ್ಯೆ ಐತಿ ಅಥವಾ ಇಲ್ಲೋ ಅಂತ ಆ ಕನ್ಯೆಯ ತಂದೆ ವಿದ್ಯೆಯನ್ನು ನೋಡ್ತಾನೆ. ಬಾಂಧವಾಃ ಕುಲಂ ಇಚ್ಛಂತಿ. ಆ ಕನ್ಯೆಯ ಬಂಧು ಬಾಂಧವರು ಏನು ನೋಡ್ತಾರೆ? ಬಂಧುಗಳು ಅವನ ಕುಲವನ್ನು ಬಯಸ್ತಾರಂತೆ. ನಮ್ಮ ಕುಲದಾವ ಹೌದು, ಏನು ಅನ್ಯ ಕುಲದಾವದನೋ ಇಂಥದ್ದನ್ನು ಬಯಸ್ತಾರಂತೆ. ಇತರೇ ಜನಾಃ ಮಿಷ್ಟಾನ್ನಂ ಇಚ್ಛಂತಿ. ಇತರರು ಸೊಗಸಾದ ಊಟವನ್ನು ಬಯಸ್ತಾರೆ. ಇವ್ರಿಗೇನಂತಾರೆ? ಬಿಜ್ರಂತಾರೆ. ಊಟವನ್ನು ಬಯಸಿ ಊಟಕ್ಕಾಗಿ ಏನಪ್ಪ ಅಡುಗೆ ಮಾಡಿಸ್ಯಾರ, ಇಂಥದ್ದನ್ನು ನೋಡೋವರಿಗೆ ಏನಂತಾರೆ? ಬಾಂಧವರು ಅಂತಾರ, ಬೀಗರು ಬಿಜ್ಜರು ಅಂತಾರ. ಅದಕ್ಕೆ ಇಂಥದ್ದು ನಾವು ದಾನ ಮಾಡಬೇಕಾದ್ರೆ ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ
ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತೆ ಮಿಷ್ಟಾನ್ಯಮಿತರೆ ಜನಾ. ಬ್ರಹ್ಮ ಅಂದ್ರೆ ನಿರವಚ್ಛಿನ್ನ ಚೈತನ್ಯಂ. ನಿರವಚ್ಛಿನ್ನ ಚೈತನ್ಯವು ಅಂದ್ರೆ ಅಸಂಗ ಚೈತನ್ಯ, ಯಾವ ಸಂಗವೂ ಇಲ್ಲ. ಅದಕ್ಕೆ ಬ್ರಹ್ಮ ಚೈತನ್ಯಕ್ಕೆ ಯಾವ ಸಂಗವೂ ಇಲ್ಲ. ನಿಖಿಲ ನಾಮ ರೂಪಾತ್ಮಕ ಪ್ರಪಂಚಾಕಾರೇಣ ಪರಿಮಣಮಾನ ಮಾಯಾಧಿಷ್ಠಾನಮಿತಿ ಬ್ರಹ್ಮ. ಸಕಲ ನಾಮ ರೂಪಾತ್ಮಕ ಪ್ರಪಂಚದ ಆಕಾರದಿಂದ ಪರಿಣಾಮವನ್ನು ಹೊಂದುತ್ತಿರುವ ಮಾಯೆಗೆ ಅಧಿಷ್ಠಾನವಾದದ್ದು ಬ್ರಹ್ಮ. ಅವನ ಆಶ್ರಯನ್ನು ಪಡೆದುಕೊಂಡಿರುವ ಹ್ಞೂನ್ರಿಪ್ಪ ಅಂಥದ್ದನ್ನು ಮಾಡಿಕೊಂಡು ಹೊಂದಿರುವ ಅದಕ್ಕೇನಂತಾರ ಬ್ರಹ್ಮ. ಬೃಹತ್ವಂ ಬ್ರಹ್ಮಣತ್ವಂ ವಾ ಅಧಿಕವಾದ ದೊಡ್ಡದಾದ ಅಥವಾ ಎಲ್ಲವನ್ನ ವ್ಯಾಪಿಸಿಕೊಂಡಿರುವುದು ಯಾವುದೈತೆಲ್ಲ ಅದು ಬ್ರಹ್ಮ. ಹವಿಹಿ ಚರು ಪ್ರಮುಖಂ ಹೋಮಕ್ಕಾಗಿ ಮಾಡಿದ ಅನ್ನ ಮುಂತಾದವುಗಳು ಏನದವಲ್ಲ ಇವಕ್ಕೇನಬೇಕು ಹವಿಸ್ಸು ಅನ್ನಬೇಕಂತ. ಅದಕ್ಕೆ ಇಂಥದ್ದನ್ನು ನೀನು ತಿಳಿದುಕೊಂಡು ಹೇ ಅರ್ಜುನ ಜೀವನವನ್ನು ಮಾಡು ಅಂತೇಳಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರನ್ನ ಕುರಿತು ಈ ವಿಷಯವನ್ನು ಕುರಿತಾಗಿ ತಾನು ಹೇಳ್ತಾನಲ್ಲ. ಏನಂದ್ರೆ ಅವರು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅರ್ಪಣವು ಬ್ರಹ್ಮವು. ನೀನೇನು ಮಾಡಬೇಡ, ನಿನಗೆ ಬೇಕಂತೇಳಿ ಇಟ್ಟುಕೊಂಡು ಜೀವನವನ್ನು ಮಾಡಲಾರದ. ಹವಿಸ್ಸು ಬ್ರಹ್ಮ, ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಡ್ತದಲ್ಲ, ಬ್ರಹ್ಮಕರ್ಮದ ಸಮಾಧಿಯಿಂದ ಆತನು ಏನಾಗನ ಹೋಗಿ ಪಡೆಯಬೇಕಾದದ್ದು ಕೂಡ ಬ್ರಹ್ಮ. ಆ ಬ್ರಹ್ಮವೇ. ಇಂಥ ಬ್ರಹ್ಮ ಸ್ವರೂಪವನ್ನು ನೀನು ತಿಳಿದುಕೋ. ಬ್ರಹ್ಮ ಅರ್ಪಣಂ, ಬ್ರಹ್ಮವು ಅರ್ಪಣವು, ಅರ್ಪಣವು ಬ್ರಹ್ಮ. ಏನ ಕರಣೇನ ಬ್ರಹ್ಮವಿತ್ ಹವಿಹಿ ಅಗ್ನೌ ಅರ್ಪಯತಿ ತತ್ ಬ್ರಹ್ಮ ಏವ ಇತಿ ಪಶ್ಯತಿ. ತಸ್ಯ ಆತ್ಮವ್ಯತಿರೇಕೇನ ಅಭಾವಂ ಪಶ್ಯತಿ. ಬ್ರಹ್ಮಜ್ಞಾನಿಯು ಹವಿಸ್ಸನ್ನು ಅಗ್ನಿಯಲ್ಲಿ ಯಾವ ಕರಣದಿಂದ ಹಾಕ್ತಾನಲ್ಲ ಆ ಕರಣವು ಬ್ರಹ್ಮವೇ ಎಂದು ನೋಡ್ತಾನ, ಅದನ್ನು ತಿಳಿದುಕೊಳ್ಳುತ್ತಾನೆ. ಯಥಾ ಶುಕ್ತಿಕಾಯಾಂ ರಜತಾಭಾವಂ ಪಶ್ಯತಿ. ಅರಿತರ್ತಾನಲ್ಲ ಅದು ತನ್ನ ಆತ್ಮನಿಗಿಂತ ಬೇರೆಯಾಗಿರುವುದಿಲ್ಲ ಅಂತೇಳಿ ಕೊಂಡಿರ್ತಾನೆ. ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲವೆಂದು ಭ್ರಾಂತಿಯನ್ನು ಕಳೆದುಕೊಂಡಾತ ಹೇಗೆ ಅರಿತುಕೊಂಡಿರ್ತಾನಲ್ಲ ಹಾಗೆ ಇದು ಅಂತ. ಅದಕ್ಕೆ ತತ್ ಉಚ್ಯತೆ ಬ್ರಹ್ಮ ಏವ ಅರ್ಪಣಂ ಇತಿ. ಯಥಾ ಯದ್ ರಜತಂ ತತ್ ಶುಕ್ತಿ ಕಾ ಏವ ಇತಿ. ಅದಕ್ಕೆ ಅರಿತುಕೊಂಡನಲ್ಲ ಅದರಿಂದ ಬೆಳ್ಳಿ ಎಂಬುದು ಯಾವುದು ಅದು ಕಪ್ಪೆಯ ಚಿಪ್ಪೆ ಎಂದು ಜನರು ಹೇಳುವ ಹಾಗೆ ಬ್ರಹ್ಮವೇ ಅರ್ಪಣವು ಎಂದು ಇಲ್ಲಿ ಹೇಳಿದೆ. ಇಂಥ ಬ್ರಹ್ಮ ಅರ್ಪಣಂ ಇತಿ ಅಸಮಸ್ತೆ ಪದೇ. ಅದೇನಿದೆ ಅದು ಜನರು ಹೇಳುವ ಬ್ರಹ್ಮ ಅರ್ಪಣ ಎಂದು ಎರಡು ಸಮಾಸವಾಗದ ಬೇರೆ ಬೇರೆಯ ಪದಗಳು ಯಾವುದನ್ನು ಜನರು ಅರ್ಪಣವೆಂದು ತಿಳಿದುಕೊಂಡಿರುವುದೋ ಅದು ಈ ಬ್ರಹ್ಮಜ್ಞಾನಿಗೆ ಬ್ರಹ್ಮವೇ ಆಗಿದೆ. ಯಾಕ ಅದೇ ಸ್ವರೂಪವಾಗೇನಲ್ಲ. ಏ ಸ್ವರೂಪಗೇನವ ಬ್ರಹ್ಮ ಸ್ವರೂಪ. ಯತ್ ಅರ್ಪಣ ಬುದ್ಧ್ಯ ಗೃಹ್ಯತೆ ಲೋಕೆ ತತ್ತಸ್ಯ ಬ್ರಹ್ಮವಿದಃ ಬ್ರಹ್ಮ ಏವ ಇತ್ಯರ್ಥಃ. ಬ್ರಹ್ಮ ಹವಿಃ ತಥಾ ತತ್ ಹವಿಃ ಬುದ್ಧ್ಯ ಗಹ್ಯಮಾನಂ ತದ್ ಬ್ರಹ್ಮ ಏವ ಅಸ್ಯ. ಅವ ಬ್ರಹ್ಮ ಅರ್ಪಣ ಎಂದು ಎರಡು ಸಮಾಸವಾಗದ ಪದಗಳು ಯಾವುದು ಜನರು
ಅರ್ಪಣೆ ಎಂದು ತಿಳಿದುಕೊಂಡಿರುವರು. ಅದು ಆ ಬ್ರಹ್ಮಜ್ಞಾನಿಗೆ ಅದು ಬ್ರಹ್ಮವೇ ಆಗಿದೆ. ಇದರಂತೆ ಏನು ತಿಳ್ಕೊಂಡ ನಮ್ಮ ಯತ್ತರ್ಪಣ ಬುದ್ಧ್ಯ ಗೃಹ್ಯತೆ ಲೋಕೆ ತತ್ ಬ್ರಹ್ಮವಿದವ ಬ್ರಹ್ಮೈವ ಇತ್ಯರ್ಥಃ. ಬ್ರಹ್ಮ ಹವಿಃ ತಥಾ ತದ್ ಬ್ರಹ್ಮವಿದು ಗೃಹ್ಯಮಾಣಂ ತದ್ ಬ್ರಹ್ಮ ಏವ ಅಸ್ಯ ತಥಾ ಬ್ರಹ್ಮಾಗ್ನೌ ಇತಿ ಸಮಸ್ತಂ ಪದಂ. ಅಗ್ನಿಃ ಅಪಿ ಬ್ರಹ್ಮ ಏವ ತತ್ರ ಹೂಯತೆ ಬ್ರಹ್ಮಣ ಕರ್ತ ಬ್ರಹ್ಮ ಏವ ಕರ್ತ ಇತ್ಯರ್ಥಃ. ತದ್ ತೇನ ಹುತಂ ಹವನಕ್ರಿಯಾ ತದ್ ಬ್ರಹ್ಮೈವ ಯತ್ ತೇನ ಗಂತವ್ಯಂ ಫಲಂ ತತ್ ಅಪಿ ಬ್ರಹ್ಮ ಏವ. ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮ ಏವ ಕರ್ಮ ಬ್ರಹ್ಮಕರ್ಮ ತಸ್ಮಿನ್ ಸಮಾಧಿಃ ಯಸ್ಯ ಸಹ ಬ್ರಹ್ಮಕರ್ಮ ಸಮಾಧಿಃ ತೇನ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮ ಏವ ಗಂತವ್ಯಂ. ಈ ರೀತಿ ನೀನು ತಿಳಿದುಕೋ. ಏನದು? ಇದರಂತೆ ಹವಿಸ್ಸು ಬ್ರಹ್ಮ. ಯಾವುದನ್ನು ಜನರು ಹವಿಸ್ಸು ಎಂಬ ಬುದ್ಧಿಯಿಂದ ಗ್ರಹಿಸುತ್ತಿರುವರೋ ಅದು ಇವನಿಗೆ ಬ್ರಹ್ಮವೇ ಆಗಿದೆ. ಮತ್ತು ಬ್ರಹ್ಮಾಗ್ನೌ ಎಂಬುದು ಸಮಸ್ತ ಪದವು ಯಾವ ಅಗ್ನಿಯಲ್ಲಿ ಹೋಮ ಮಾಡುತ್ತಾನೋ ಅದು ಬ್ರಹ್ಮವೇ. ಬ್ರಹ್ಮವೆಂಬ ಕರ್ತೃತ್ವನಿಂದಲೇ ಆ ಬ್ರಹ್ಮಾಗ್ನಿಯಲ್ಲಿ ಹೋಮ ಮಾಡುತ್ತಿರುವುದು. ಹೋಮ ಮಾಡುವ ಕರ್ತೃವು ಬ್ರಹ್ಮವೇ. ಅವನು ಹೋಮ ಮಾಡಿದ್ದು ಅಂದರೆ ಹೋಮ ಮಾಡುವುದೆಂಬ ಕ್ರಿಯೆಯುಂಟಷ್ಟೇ, ಅದು ಬ್ರಹ್ಮವೇ. ಅವನು ಹೋಗಿ ಪಡೆಯಬೇಕಾಗಿರುವ ಫಲವೆಂಬುದು ಬ್ರಹ್ಮವೇ. ಆ ಬ್ರಹ್ಮಕರ್ಮ ಸಮಾಧಿಯಾದ ಎಂಬಲ್ಲಿ ಬ್ರಹ್ಮವೇ ಕರ್ಮವಾದ್ದರಿಂದ ಬ್ರಹ್ಮ ಕರ್ಮವೆಂದಿದೆ. ಆ ಕರ್ಮದಲ್ಲಿ ಮನಸ್ಸನ್ನಿಟ್ಟಿರುವವನು ಬ್ರಹ್ಮಕರ್ಮ ಸಮಾಧಿ ಎನಿಸುವ. ಹೀಗೆ ಬ್ರಹ್ಮಕರ್ಮ ಸಮಾಧಿಯಾಗಿರುವ ಆತನು ಹೋಗಿ ಪಡೆಯತಕ್ಕದ್ದು ಕೂಡ ಬ್ರಹ್ಮವೇ ಆಗಿದೆ ಅಂತ ನೀನು ತಿಳಿದುಕೋ. ಏವಂ ಲೋಕಸಂಗ್ರಹಂ ಚಿಕೀರ್ಷುಣಾಪಿ ಕ್ರಿಯಮಾಣಂ ಕರ್ಮ ಪರಮಾರ್ಥತಃ ಅಕರ್ಮ. ಏನಂತಾರೆ? ಹೀಗೆ ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ಇಚ್ಛೆಯಿಂದ ಕರ್ಮವನ್ನು ಮಾಡು ಆತನು ಅಕರ್ಮ. ಬ್ರಹ್ಮಬುದ್ಧ್ಯ ಪಂವೃದ್ಧಿತ್ವಾತ್. ಮಾಡುತ್ತಿರುವ ಕರ್ಮವು ಕೂಡ ನಿಜವಾಗಿ ಅಕರ್ಮವೇ ಆಗಿದೆ, ಅದು ಅಕರ್ಮ. ಈ ಮಾಡ್ತಾನೆಂದು ಕೂಡ ಬ್ರಹ್ಮ ಸ್ವರೂಪದಲ್ಲಿದ್ದಾಗ ಅದು ಅಕರ್ಮ. ಬ್ರಹ್ಮಬುದ್ಧ್ಯಾಂ ಅಮೃತತ್ವಾತ್ ಏವಂ ಸತಿ ನಿವೃತ್ತ ಕರ್ಮಣಃ ಅಪಿ ಸರ್ವಕರ್ಮ ಸನ್ಯಾಸಿನಃ ಸಮ್ಯಕ್ ದರ್ಶನಃ ಸ್ತುತ್ಯರ್ಥಂ ಯಜ್ಞತ್ವಂ ಸಂಪಾದನಂ ಜ್ಞಾನಸ್ಯ ಸುತರಾಂ ಉಪಪದ್ಯತೆ. ಇದೇನಿದೆ? ಏಕೆಂದರೆ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅದರ ಹುಟ್ಟು ಅಡಗಿ ಹೋಗಿದೆ. ಯಾವುದು? ತಿಳಿದಂತಹ ಜ್ಞಾನಿ ಬ್ರಹ್ಮ ಸ್ವರೂಪ ಆ ಬ್ರಹ್ಮವೇ ಆಗಿ ನೋಡ್ತಾನೆಂದಾಗ ಎಲ್ಲವೂ ಕೂಡ ಏನಾಗಿದೆ? ಹುಟ್ಟಡಗಿ ಹೋಗಿದೆ. ಹೀಗಿರುವುದರಿಂದ ಕರ್ಮವನ್ನು ಬಿಟ್ಟಿರುವ ಸರ್ವಕರ್ಮ ಸನ್ಯಾಸಿ ವಿಷಯದಲ್ಲಿ ಕೂಡ ಅವ ಸರಿಯಾದ ತಿಳುವಳಿಕೆಯನ್ನು ಹೊಗಳುವುದಕ್ಕಾಗಿ ಆತನ ಜ್ಞಾನವನ್ನೇ ಏನಂತ ತಿಳ್ಕೊಂಡನ? ಯಜ್ಞವೆಂದು ಕಲ್ಪಿಸಿಕೊಂಡು ಯಜ್ಞ ವಿಷಯದಲ್ಲಿ ಅರ್ಪಣವೇ ಮುಂತಾದ ಯಾವ ಪ್ರಸಿದ್ಧವಾಗುತ್ತದೆಯೋ ಅದು ಪರಮಾರ್ಥವನ್ನು ಬಲ್ಲ ಈ ಜ್ಞಾನಿಗೆ ತನ್ನೊಳಗಿರುವ ಬ್ರಹ್ಮವೇ ಎಂದು ಹೇಳುವ ಚೆನ್ನಾಗಿ ಹೊಂದಗಡೆ ಆಗ್ತಾ ಇದೆ. ಪ್ರಸಿದ್ಧಂ ತತ್ ಅಸ್ಯ ಅಧ್ಯಾತ್ಮಂ ಬ್ರಹ್ಮ ಏವ ಪರಮಾರ್ಥ ದರ್ಶಿನಃ ಇತಿ ಅನ್ಯಥ. ಯಾವುದು ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಅರ್ಪಣವೇ ಮುಂತಾದವುಗಳ ಮಟ್ಟಿಗೆ ಬ್ರಹ್ಮವೆಂದು ಹೇಳುವುದಕ್ಕೆ ಅರ್ಥವಿಲ್ಲ. ಕತಿ ಸರ್ವಸ್ಯ ಬ್ರಹ್ಮತ್ವೇ ಅರ್ಪಣಾದೀನಾಂ ಏವ ವಿಶೇಷತಃ ಬ್ರಹ್ಮತ್ವಾಭಿಧಾನಂ ಅನರ್ಥಕಂ ಸ್ಯಾತ್. ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪವ್ಯಾಕವ ಅಂಥೇಳಿ ನೀನು ತಿಳಿದುಕೋ ಅರ್ಜುನ ಅಂಥೇಳಿ ಪರಮಾತ್ಮ ಹೇಳಕತ್ತೇನ.
ತಸ್ಮಾತ್ ಬ್ರಹ್ಮ ಏವ ವೇದಂ ಸರ್ವಂ ಇತಿ ಅಭಿಜಾನತಃ ವಿದುಷಃ ಕರ್ಮ ಭಾವ. ಇದನ್ನೇನು ತಿಳ್ಕೊಂಡನ? ಬ್ರಹ್ಮ ಸ್ವರೂಪ ಅಂತ ತಿಳಿದುಕೊಂಡು ತಾನು ಆದ್ದರಿಂದ ಎಲ್ಲವೂ ಕೂಡ ಬ್ರಹ್ಮವೆಂದು ತಿಳಿದಿರುವ ಜ್ಞಾನಿಗೆ ಕರ್ಮ ಇರುವುದಿಲ್ಲ. ಎಲ್ಲವೂ ಕೂಡ ಬ್ರಹ್ಮಮಯವಾಗಿ ತೋರ್ತಾ ಇದೆ. ಕಾರಕ ಬುದ್ಧಿಯ ಭಾವಾತ್ ಚ. ಹೆಂಗೆ ತಿಳ್ಕೊಂಡನವ? ಅವ ತನ್ನ ಕಾರಕಗಳು ಸತ್ಯವೆಂಬ ಬುದ್ಧಿಯು ಇರುವುದಿಲ್ಲವಾದ್ದರಿಂದಲೂ ಕೂಡ ಅವನಿಗೆ ಕರ್ಮಗಳು ಇಲ್ಲ. ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಕರೆ ಮಾಡಿದರೂ ಕೂಡ ನಾ ಮಾಡುವುದಿಲ್ಲ. ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಾನ. ನೈ ಕಾರಕ ಬುದ್ಧಿರಹಿತಂ ಯಜ್ಞಾಖ್ಯಂ ಕರ್ಮ ದೃಷ್ಟಂ. ಏನು ಮಾಡ್ತಾನ? ಬುದ್ಧಿ ಇಲ್ಲದ್ರೆ, ಯಾಕಂದ್ರೆ ಕಾರಕಗಳು ಸತ್ಯವೆಂದು ಭಾವನೆ ಇಲ್ಲದೆ ಯಜ್ಞವೆಂಬ ಕರ್ಮ ಇರುವುದನ್ನು ನಾವು ಕಂಡಿರುವುದಿಲ್ಲ. ಅಗ್ನಿಹೋತ್ರವೇ ಮುಂತಾದ ಕರ್ಮವೆಲ್ಲವೂ ಕೂಡ ಶಬ್ದ ಪ್ರಮಾಣ ತಿಳಿಸುವ ಆಯಾ ದೇವತೆ ಸಂಪ್ರದಾನ ಇವು ಮುಂತಾಗಿರುವ ಕಾರಕ ಬುದ್ಧಿಯಿಂದ ಕೂಡಿದವು. ಇವೆಲ್ಲ ಸರ್ವಂ ಏವ ಅಗ್ನಿಹೋತ್ರಾದಿಕಂ ಕರ್ಮ ಶಬ್ದ ಸಮರ್ಪಿತ ದೇವತಾ ವಿಶೇಷ ಸಂಪ್ರದಾನಾಧಿಕಾರಕ ಬುದ್ಧಿಮತ್ ಕರ್ತೃತ್ವಾಭಿಮಾನ ಫಲಾಭಿ ಸಂಧಿಮತ್ ಚ ದೃಷ್ಟಂ ನ ಉಪಮೃದಿತ ಕ್ರಿಯಾಕಾರಕ ಫಲಭೇದ ಬುದ್ಧಿಮತ್ ಕರ್ತೃತ್ವಾಭಿಮಾನ ಫಲಾಭಿ ಸಂಧಿರಹಿತಂ ವಾ. ಇದಂ ತು ಬ್ರಹ್ಮಬುದ್ಧ್ಯಾಮೃತ ಅರ್ಪಣಾದಿ ಕಾರಕ ಕ್ರಿಯಾ ಫಲಭೇದ ಬುದ್ಧಿ ಕರ್ಮ ಅತಃ ಅಕರ್ಮ ಏವ ತತ್ ತಥಾ ಚ ದರ್ಶಿತಂ ಕರ್ಮಣ್ಯ ಕರ್ಮ ಯಪ್ಪಶ್ಯೇದ್. ಏನಂದಮ? ಆಯಾ ದೇವತೆಗಳ ಸಂಪ್ರದಾನವು ಮುಂತಾಗಿರುವ ಕಾರಕ ಬುದ್ಧಿಯಿಂದ ಕೂಡಿರುವುದು. ಕರ್ತೃ ಎಂಬ ಅಭಿಮಾನ, ಫಲದ ಆಸೆ ಇವುಗಳಿಂದ ಕೂಡಿರುವುದು ಕಂಡು ಬಂದಿರುವುದೇ ಹೊರತು ಕ್ರಿಯೆ ಕಾರಕ ಫಲ ಎಂದು ಭೇದ ಜ್ಞಾನ ಹುಟ್ಟಡಗಿದ ಮೇಲಾಗಲಿ ತಾನು ಕರ್ತು ಎಂಬ ಅಭಿಮಾನ, ಫಲದ ಆಸೆ ಇವು ಎಲ್ಲವೂ ಇಲ್ಲದೆಯಾಗಲೇ ಆದದ್ದು ಕಂಡುಬರುವುದಿಲ್ಲ. ಯಾರಿಗೆ? ಮುಕ್ತನಾದಂತಹ ಪುರುಷನಿಗೆ. ಈ ಬ್ರಹ್ಮವೆಂಬ ತಿಳುವಳಿಕೆಯಿಂದ ಅರ್ಪಣವೇ ಮುಂತಾದ ಕಾರಕಗಳು ಕ್ರಿಯೆ ಫಲ ಎಂಬ ಭೇದ ಬುದ್ಧಿಯು ಹುಟ್ಟಡಗಿ ಹೋಗಿರುವ ಕರ್ಮ ಆಗಿದೆ. ಅದಕ್ಕೆ ನಿಜವಾಗಿ ಇದು ಅಕರ್ಮವೇ. ಆದ್ದರಿಂದ ಕರ್ಮಣಿ ಅಕರ್ಮಯ ಪಶ್ಯೇತ್. ಕರ್ಮಣ್ಯ ಪ್ರವೃತ್ತಪ ಕರ್ಮಣಿ ಪ್ರವೃತ್ತ ಅಪಿ ನ ಏವ ಕಿಂಚಿತ್ ಕರೋತಿ ಸಹ. ಗುಣಾಗುಣೇಷು ವರ್ತಂತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತ ಮನ್ಯೇತ ತತ್ವವಿತ್. ಕರ್ಮದಲ್ಲಿ ಅಕರ್ಮವನ್ನು ಯಾವನು ಕಂಡುಕೊಳ್ಳುವನೋ, ಕರ್ಮದಲ್ಲಿ ತೊಡಗಿದ್ದರೂ ಆತನು ಯಾವ ಕರ್ಮವನ್ನು ಮಾಡುತ್ತಿರುವುದಿಲ್ಲ ಅಂತ ತಿಳ್ಕೊಂಡನೋ. ಇತ್ಯಾದಿಭಿ ನೈವ ಕಿಂಚಿತ್ ಕರೋಮೀತಿ ಯುಕ್ತ ಮನ್ಯೇತ ತತ್ವವಿತ್. ಯಥಾ ಚ ದರ್ಶಯನ್ ತತ್ರ ತತ್ರ ಕ್ರಿಯಾಕಾರಕ ಫಲಭೇದ ಬುದ್ಧ್ಯುಪಂ ಅರ್ಥಂ ಕರೋತಿ. ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿರುವವು. ತತ್ವವನ್ನು ಬಲ್ಲವನು ನಾನು ಏನು ಮಾಡುತ್ತಿಲ್ಲ ಅಂತ ತಿಳ್ಕೊಂಡನಂತೆ. ಯಾರು? ಜ್ಞಾನಿಯಾದಂತಹ ಪುರುಷ. ದೃಷ್ಟ್ವಾಚ ಕಾಮ್ಯಾಗ್ನಿ ಹೋತ್ರಾದೌ ಕಾಮೋಪಮರ್ದೇನ ಕಾಮ್ಯಾಗ್ನಿ ಹೋತ್ರಾದಿ ಹಾನಿ ಮುಂತಾದ ವಾಕ್ಯಗಳಿಂದ ಭಗವಂತ ಹೇಳನಲ್ಲ, ತಿಳಿಸಿದ್ದರಿಂದ ಆಯಾ ಕಡೆಯಲ್ಲಿ ಕ್ರಿಯಾಕಾರಕ ಫಲ ಎಂಬ ಭೇದ ಬುದ್ಧಿಯನ್ನು ಹುಟ್ಟಡಗಿರಿಸುತ್ತವೆಲ್ಲ. ಕಾಮಾಗ್ನಿಹೋತ್ರವೇ ಬೇಕೆಂಬ ಆಸೆಯಿಂದ ಕೂಡಿ ಪುತ್ರಕಾಮೇಷ್ಟಿಯಾಗ ಮಾಡಿದಾಗ ಮಕ್ಕಳಕ್ಕವಂತಲ್ಲ, ಆಸೆಯಿಂದ ಮಾಡಿದ ಯಜ್ಞಗಳಂತೀವು. ಕಾರಿಕೆಯಾಗ ಮಳೆ ಬೇಕು ಅಂತೇಳಿ ಆ ಯಜ್ಞವನ್ನು ಮಾಡಿದಾಗ ಮಳೆ ಹಾಕದಂತ. ಇವು ಬೇಕೆಂಬ ಆಸೆಯಿಂದ ಕೂಡಿದ ಮಾಡಿದ ಯಜ್ಞಗಳು. ಆಸೆ ಇರಲಾರದೆ ಮಾಡಿದಾಗ ಏನದವು?
ಯಾವುದು ಫಲ ಆಗುವುದಿಲ್ಲ. ಆ ಭಗವಂತನನ್ನು ಕೂಡುವ ಹಂತ ಶಕ್ತಿ ಸಿಗ್ತದಂತೆ. ಮುಂತಾದ ಕಡೆಯಲ್ಲಿ ಕಾಮವು ಹುಟ್ಟಡಗಲು ಅದಕ್ಕೆ ನಂತರ ಕಾಮಾಗ್ನಿಹೋತ್ರವೇ ಮುಂತಾದವಲ್ಲದೆ ಹೋಗುವುದು ಕಂಡು ಬಂದಿದೆ. ಅದರಂತೆ ಬುದ್ಧಿಪೂರ್ವಕವಾಗಿ ಮಾಡುವ ಕರ್ಮಗಳಿಗೂ ಬುದ್ಧಿಪೂರ್ವಕವಾಗಿಲ್ಲದೆ ಪೂರ್ವಕಾದೀನಾಂ ಕರ್ಮಣಾಂ ಕಾರ್ಯವಿಶೇಷಸ್ಯ ಆರಂಭಕತ್ವಂ ದೃಷ್ಟಂ ತಥಾ ಇಹ ಅಪಿ ಬ್ರಹ್ಮಬುದ್ಧ್ಯಾಮೃತ ತಾರ್ಪಣಾಧಿಕಾರಕ ಕ್ರಿಯಾಫಲ ಭೇದ ಬುದ್ಧೇಃ ಬಾಹ್ಯಚೇಷ್ಟಾ ಮಾತ್ರೇಣ ಕರ್ಮ ಅಪಿ ವಿದುಷಃ ಅಕರ್ಮ ಸಂಪದ್ಯತೆ ಅತ ಉಕ್ತಂ ಸಮಗ್ರಂ ಪ್ರವಿಲೀಯತೆ. ಬುದ್ಧಿಪೂರ್ವಕವಾಗಿಲ್ಲದೆ ಮಾಡುವ ಕರ್ಮಗಳಿಗೂ ಬೇರೆ ಬೇರೆ ಫಲವು ಆಗುವುದು ಕಂಡು ಬರ್ತದಲ್ಲ, ಅದರಂತೆ ಇಲ್ಲಿಯೂ ಇದೆಲ್ಲವೂ ಕೂಡ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅರ್ಪಣವೇ ಮುಂತಾದ ಕಾರಕಗಳು ಕ್ರಿಯೆ ಫಲವೆಂಬ ಭೇದ ಬುದ್ಧಿಯೂ ಹುಟ್ಟಡಗಿ ಹೋಗಿರುವ ಜ್ಞಾನಿಯ ಕರ್ಮವು ಹೊರಗಿನ ವ್ಯಾಪಾರ ಮಾತ್ರವಾಗಿರುವುದರಿಂದ ಅಕರ್ಮವೇ ಆಗಿದೆ. ಅದಕ್ಕೆ ಸಮಗ್ರವಾಗಿ ಅಡಗಿ ಹೋಗಿದೆ ಅಂತ ಹೇಳಿದ್ರಲ್ಲ. ಅತ್ರ ಕೇಚಿತ್ ಆಹುಹು ಅಂತ ಹೇಳ್ತಾರೆ. ಮತ್ತೇನಂತಾರೆ ಅವರು? ವೃತ್ತಿಕಾರರು ತಪ್ಪು ವ್ಯಾಖ್ಯಾನ ಮಾಡ್ತಾರಂತೆ. ಇಲ್ಲಿ ಕೆಲವರು ಹೇಳೋದು ಏನೆಂದರೆ ಏನಂತಾರೆ ಅವರು? ಯದ್ ಬ್ರಹ್ಮ ತತ್ ಅರ್ಪಣಾದೀನಿ ಬ್ರಹ್ಮೈವ ಕಿಲ ಅರ್ಪಣಾದಿನ ಪಂಚವಿಧೇನ ಕಾರಕಾತ್ಮನ ವ್ಯವಸ್ಥಿತಂ ಸತ್ ತತ್ ಏವ ಕರ್ಮ ಕರೋತಿ. ಅಲ್ಲ, ಬ್ರಹ್ಮವೆಂಬುದು ಯಾವುದೋ ಅದು ಅರ್ಪಣ ಮುಂತಾದದ್ದು. ಬ್ರಹ್ಮವೇ ಅರ್ಪಣವೇ ಮುಂತಾದ 5 ಬಗೆಯ ಕಾರಕಗಳ ರೂಪದಲ್ಲಿದ್ದುಕೊಂಡು ಅದೇ ಕರ್ಮವನ್ನು ಮಾಡುತ್ತದೆಯಂತೆ ಇಲ್ಲಿ ಅರ್ಪಣವೇ ಮುಂತಾದವುಗಳಲ್ಲಿ ಅರ್ಪಣಾದಿ ಬುದ್ಧಿಯನ್ನು ತೆಗೆದು ಹಾಕುವುದಿಲ್ಲ. ಕರ್ಮ ಕರೋತಿ ತತ್ರ ನ ಅರ್ಪಣಾ ಬುದ್ಧಿ ನಿವರ್ತತೆ ಕಿಂತು ಅರ್ಪಣಾದಿಷು ಬ್ರಹ್ಮ ಬುದ್ಧಿ ಆಧೀಯತೆ ಯಥಾ ಪ್ರತಿಮಾದೌ ವಿಷ್ಣುವಾದಿ ಬುದ್ಧಿ ಯಥಾ ವಾ ನಾಮಾದೌ ಬ್ರಹ್ಮ ಬುದ್ಧಿ ಇತಿ. ಅದು ಅರ್ಪಣಾ ಬುದ್ಧಿಯನ್ನು ತೆಗೆದು ಹಾಕುವುದಿಲ್ಲ ಅಂದಾಗ ಮತ್ತೇನೆಂದರೆ ಅರ್ಪಣವೇ ಮುಂತಾದವುಗಳಲ್ಲಿ ಬ್ರಹ್ಮ ಬುದ್ಧಿಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿದೆ. ಹೇಗೆ ಪ್ರತಿಮೆಯ ಮುಂತಾದದ್ದರಲ್ಲಿ ವಿಷ್ಣುವೇ ಮುಂತಾದ ಬುದ್ಧಿಯನ್ನು, ಒಂದು ದೇವತೆಯ ಮೂರ್ತಿಯನ್ನು ಮಾಡೇವಲ್ಲ, ಆ ಭಗವಂತನ ಮೂರ್ತಿಯನ್ನಾಗಲಿ ವಿಷ್ಣು ಮೂರ್ತಿಯನ್ನಾಗಲಿ ಗುರುವಿನ ಮೂರ್ತಿಯನ್ನಾಗಲಿ ದೇವಿಯ ಮೂರ್ತಿಯನ್ನಾಗಲಿ ಮಾಡಿಕೊಂಡೇವಲ್ಲ, ಆ ಶಾಸ್ತ್ರದಲ್ಲಿ ವಿಧಿಸುತ್ತಿದೆಯಲ್ಲ ಹಂತ ನಾಮವೇ ಮುಂತಾದದ್ದರಲ್ಲಿ ಬ್ರಹ್ಮ ಬುದ್ಧಿಯನ್ನು ವಿಧಿಸುತ್ತಿದೆಯಲ್ಲ, ಅದರಂತೆ ಇದೋಪ ಈ ತೆರನಾಗಿ ನೀ ತಿಳಿದುಕೋ ಅಂಥೇಳಿ ಆ ಶಂಕೆಗೆ ಉತ್ತರವನ್ನು ಮತ್ತೆ ಹೇಳವರದರ. ವೃತ್ತಿಕಾರರ ಮತದಲ್ಲಿ ದೋಷಗಳು ಏನದವನ್ನೋದನ್ನು ಕೂಡ ಹೇಳವರದರ. ಅಂಥದ್ದನ್ನು ನಾವು ಕೇಳಿ ಚಿಂತನೆ ಮಾಡಿ ಈ ಚಿಂತನವನ್ನು ನೀವೆಲ್ಲ ತಿಳಿದುಕೊಂಡು ಆ ಸದ್ಗುರುನಾಥನ ಪರಮಾತ್ಮನಿಗೆ ನಾವು ಆ ಭಗವಂತನನ್ನು ಕೂಡುವ ಸಲುವಾಗಿ ಈ ಎಲ್ಲ ಚಿಂತನ ಮಾಡುವ ಆ ಸದ್ಬುದ್ಧಿಯನ್ನು ಸದ್ಗುರುನಾಥ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲೆಂಥೇಳಿ 2 ವಾಕ್ಯ ಪುಷ್ಪಗಳನ್ನು ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.